ತಮ್ಮ ಅತೃಪ್ತಿಯನ್ನ ಹೊರಹಾಕ್ತಾ ಇದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಂತ ಶಾಸಕರನ್ನ, ಪ್ರಮುಖ ಶಾಸಕರನ್ನ ಸಿಎಂಎ ಸ್ವತಃ ಭೇಟಿಯಾಗಿ ಮನವೊಲಿಕೆಗೆ ಮುಂದಾಗ್ತಾ ಇದ್ದಾರೆ. ಕರೆಯನ್ನ ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಆಪ್ತ ಸಚಿವರನ್ನ ಕಳಿಸಲಾಗ್ತಾರೆ. ಸಚಿವ ಚಲುವರಾಯಸ್ವಾಮಿ ಹಾಗೆ ಸ್ಪೆಷಲಿ ಉಳಿದಂತ ಸಚಿವರಿಗೆ ಹೊಣೆಯನ್ನ ಕೊಡಲಾಗಿದೆ. ಟಿಬಿಜೆ ಕೃಷ್ಣಪ್ಪ ಜೊತೆ ಸಚಿವರು ಸಮಾಲೋಚನೆಯನ್ನ ಮಾಡಿದ್ರು. ಚಲುವರಾಯಸ್ವಾಮಿ ಸಂಧಾನಕ್ಕೆ ಬಗ್ಗದ ಜಯಚಂದ್ರ ಕ್ಷೇತ್ರದ ಜನರು ಹೇಳಿದಂತೆ ತೀರ್ಮಾನ ಅಂತ ಹೇಳಿದ್ದಾರೆ ಟಿಬಿ ಜಯಚಂದ್ರ ಅವರು. ಇಂದು ಟಿಬಿ ಜಯಚಂದ್ರ ಜೊತೆ ಸಿಎಂ ಸಭೆ. ಏನ್ ಕ್ಷೇತ್ರದ ಜನ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳ್ಬಿಟ್ರೆ ಕೊಟ್ಬಿಡ್ತಾರ? ಟಿಬಿ ಜಯಚಂದ್ರ ಅವರು 72ರಿಂದ ಇರುವಂತವರು. ಟಿಬಿ ಜಯಚಂದ್ರ ಅವರು ಶಾಸಕರಾಗಿ ಸಾಕಷ್ಟು ಬಾರಿ ಸಚಿವರಾಗಿದ್ದಾರೆ. ಈಗಲೂ ಕೂಡ ಸಚಿವರಾಗಬೇಕು ಅನ್ನುವಂತ ಆಸೆ ಅವರಿಗೆ. ರಾಜಕಾರಣ ಅಲ್ವಾ, ರಾಜಕಾರಣದಲ್ಲಿ ಆಸೆ ಇದ್ದೇ ಇರುತ್ತೆ. ಈಗ ಕ್ಷೇತ್ರದ ಜನ ಹೇಳಿದಂತೆ ತೀರ್ಮಾನ ಅಂತ ಹೇಳಿದ್ದಾರೆ. ಯಾರಾದ್ರೂ ಒಬ್ಬರಾದ್ರೂ ರಾಜೀನಾಮೆ ಕೊಟ್ಬಿಡ್ಲಿ. ಯಶವಂತರಾಯಗೌಡ ಪಾಟೀಲ್ ಅವರು ಕೊಟ್ಟರು, ಓಕೆ, ಇಂಡಿ ಶಾಸಕರು. ಇನ್ನು ಉಳಿದಂಥವ್ರು ಯಾರಾದ್ರೂ ಕೊಡ್ಲಿ, ನೋಡೋಣ, ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೋಡ್ತಾ ಇದೀವಿ ಸುಮಾರು 25ಕ್ಕೂ ಹೆಚ್ಚು ಜನ ಶಾಸಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇವತ್ತು ಬೇರೆ ಒಂದ್ ಕಡೆ ಹೋಗಿ ಒಂದು ಸಭೆಯನ್ನ ಸೇರಿ ಇನ್ನಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆ ಯಾವ ರೀತಿಯ ಸಜ್ಜಾಗಿದೆ, ಅವ್ರನ್ನ ಮನವೊಲಿಸುವಂತ ಕೆಲಸವನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಗೆ ಮಾಡ್ಲಾಗ್ತದೆ. ಇನ್ನು ಒಂದ್ ಕಡೆ DK ಶಿವಕುಮಾರ್ ಅವರು ಕೂಡ ಹೋಗ್ತಾ ಇದ್ದಾರೆ ಅಂತ. ಈಗ ಕಾಂಗ್ರೆಸ್ನಲ್ಲಿ ಈಗ ಸಚಿವ ಸ್ಥಾನದ ವಂಚಿತರು ಹಿರಿಯ ಶಾಸಕರೇ ಬಹುತೇಕವಾಗಿ ಈಗ ಸಭೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ತೀರ್ಮಾನವನ್ನು ಆಲೋಚನೆ ಮಾಡಿದರು. ಯಾವಾಗ ಈ ಒಂದು ವಿಚಾರ ಗೊತ್ತಾದ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಹೈಕಮಾಂಡ್ ನಾಯಕರಿಂದ ಕೂಡ ಖಡಕ್ ವಾರ್ನಿಂಗ್ ಕೂಡ ಬಂದಿರುವಂಥದ್ದು. ಯಾವುದೇ ಒಂದು ಶಾಸಕರು ರಾಜೀನಾಮೆ ಕೊಟ್ಟರು ಕೂಡ ಇಮಿಡಿಯೇಟ್ ಆಗಿ ಅದನ್ನು ಸ್ವೀಕಾರ ಮಾಡಿ ಅಂಗೀಕಾರ ಮಾಡಿ, ಜೊತೆಗೆ ಇದನ್ನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಗಮನಿಸಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಿರುವಂಥದ್ದು. ಮತ್ತೊಂದು ಕಡೆ ಈಗ ಹಿರಿಯ ಶಾಸಕರನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಖುದ್ದು ಮಾತುಕತೆ ಮಾಡುವಂಥ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ತಮ್ಮ ಆಪ್ತ ಸಚಿವರ ಮುಖಾಂತರವಾಗಿ ಮಾತುಕತೆ ನಡೆಸುವಂಥದ್ದು, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಕೂಡ ಮುಂದಾಗಿರುವಂಥದ್ದು. ಯಶವಂತರಾಯಗೌಡ ಪಾಟೀಲ್ ಆಗಿರ್ಬೋದು, ಮತ್ತು HK ಪಾಟೀಲ್ ಆಗಿರ್ಬೋದು, ಹೀಗೆ ಕೆಲವು ಶಾಸಕರನ್ನು ಲಕ್ಷ್ಮಣ್ ಸವದಿ ಆಗಿರ್ಬೋದು, ಮತ್ತು SC ಬಾಲಕೃಷ್ಣ, ಮತ್ತು ಏನು ಚಲುವರಾಯಸ್ವಾಮಿ ನೆನೆ M ಕೃಷ್ಣಪ್ಪ ಅವ್ರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಅಸಮಾಧಾನ ಆಗಬೇಡಿ, ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ನಡುವೆ ಕೆಲ ಶಾಸಕರು ಭಾಳಷ್ಟು ರೆಬಲ್ ಆಗಿರುವಂಥದ್ದು. ಯಾಕಂದರೆ ಹಿರಿಯ ಶಾಸಕರೆಲ್ಲರೂ ಕೂಡ ಇನ್ನು ಸಿದ್ದರಾಮಯ್ಯ ಕ್ಯಾಬಿನೆಟಲ್ಲಿ ಮಂತ್ರಿ ಆಗಬೇಕು ನಿಟ್ಟಿನಲ್ಲಿ ಕೂಡ ಕನಸನ್ನು ಕಂಡಿದ್ರು, ಆಗ ಸಿಕ್ಕಿರಲಿಲ್ಲ. ಈಗ DK ಶಿವಕುಮಾರ್ ಕ್ಯಾಬಿನೆಟಲ್ಲಿ ಮಂತ್ರಿ ಆಗ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದರು. ಆದರೆ ಕೊನೆಯ ಘಟ್ಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಈಗ ಅವ್ರಿಗೆ ದಾರಿ ಕಾರಣದಂಥ ಒಂದು ಪರಿಸ್ಥಿತಿ ಉಂಟಾಗಿರುವಂಥದ್ದು. ಯಾಕಂದರೆ 2022ರ ಚುನಾವಣೆಯಲ್ಲೂ ಕೂಡ ಅವ್ರಿಗೆ ಟಿಕೆಟ್ ಸಿಗುತ್ತಾ ಇಲ್ವಂಥದ್ದು ಗೊಂದಲಕ್ಕಿರುವಂಥದ್ದು. ಮತ್ತೊಂದು ಕಡೆ 2022ರಲ್ಲಿ ಮತ್ತೆ ಗೆದ್ದರೂ ಕೂಡ, ಟಿಕೆಟ್ ಗೆದ್ದರೂ ಕೂಡ ರಾಹುಲ್ ಗಾಂಧಿ ಅವರ ಯುವ ನಾಯಕತ್ವದ ನೀತಿಯಿಂದಾಗಿ ಅವ್ರಿಗೆ ಮತ್ತೆ ಮಂತ್ರಿ ಸ್ಥಾನ ಕೈ ತಪ್ಪುವಂಥ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಕಡೆ ಬೇರೆ BJPಗೆ ಹೋದರೂ ಕೂಡ ಅಲ್ಲಿ 75 ವರ್ಷದ ಮಾನದಂಡ ಕೂಡ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಹಿರಿಯ ಶಾಸಕರೆಲ್ಲರೂ ಕೂಡ ಅಸಮಾಧಾನಗೊಂಡಿರುವಂಥದ್ದು. TB ಜಯಚಂದ್ರ ಅವರು ಕೂಡ ಈಗ ಹಂಗಾಮಿ ಸ್ಪೀಕರ್ ಆಗಿ ಮುಖ್ಯಮಂತ್ರಿಗಳ ನೇಮಕವನ್ನು ಮಾಡಿದರೆ ಈಗ ಅಧಿವೇಶನ ಕರೆದ ಸಂದರ್ಭದಲ್ಲಿ ಅಲ್ಲಿ ಚುನಾವಣೆ ಮಾಡುವಂಥದ್ದು ಮತ್ತು ಏನೇನು ಪ್ರಕ್ರಿಯೆ ಎಲ್ಲ ಕೂಡ ಮಾಡಬೇಕಾಗತ್ತೆ. ಈಗ ಅದಕ್ಕೆ ಒಪ್ಪಿಗೆ ಆಗುವಂಥ ಕೂಡ ಜಯಚಂದ್ರ ಕೂಡ ರೆಡಿಯಾಗಿಲ್ಲ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಹಿರಿಯ ಶಾಸಕರ ನಡೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಇಲ್ಲೊಂದು ಕಡೆ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಭಾವಿಸ್ಕೊಂಡಿದ್ದಾರೆ, ನಮ್ಮ ಪಕ್ಷದ ಶಾಸಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕೂಡ 1, 2, 3, 4 ಜನ ಅಸಮಾಧಾನಗೊಂಡರೂ ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೊಬ್ಬರು 5-6 ಜನ ರೆಬಲ್ ಆದರೂ ಕೂಡ ಯಾವುದೇ ರೀತಿ ಸರ್ಕಾರಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅನ್ನೋ ಭಾವನೆಯಲ್ಲಿ ಕೂಡ DK ಶಿವಕುಮಾರ್ ಇದ್ದಂತೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ಏನಾದರೂ ಒಂದು ಸಮಸ್ಯೆನ ಅಂದರೆ ಒಂದು ರೀತಿ ಸಂದೇಶವನ್ನು ಕೊಡಬೇಕು ಅಂತ ಕೂಡ ಹಿರಿಯ ಶಾಸಕರು ಆಲೋಚನೆ ಮಾಡಿದ್ರು ಕೂಡ ಅದರ ಅಷ್ಟರ ಮಟ್ಟಿಗೆ ಈಗ ಸದ್ಯಕ್ಕೆ ಸಕ್ಸಸ್ ಆಗ್ತಾ ಇಲ್ಲ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.